ನಮಸ್ಕಾರ ಸ್ನೇಹಿತರೆ, ರಾಜ್ಯದ ಎಲ್ಲ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್. ಹೌದು, ಬೆಳೆ ಹಾನಿ ಪರಿಹಾರ ಘೋಷಣೆ. 6,200 ಕೋಟಿಯಷ್ಟು ದುಡ್ಡನ್ನ ಮೀಸಲಿಡಲಾಗಿದೆ. ಈ ಬಾರಿ ಬಜೆಟ್ ಮಂಡನೆಯಲ್ಲಂತೂ ಭರ್ಜರಿ ಗುಡ್ ನ್ಯೂಸ್. ಅದರಲ್ಲಿ ಸ್ನೇಹಿತರೆ, ಹೋದ ವರ್ಷದಲ್ಲಿ ಕೂಡ 5-6% ಅಷ್ಟು ಹೆಚ್ಚಿನ ಮಳೆ ಏನೋ ಆಗಿದೆ. ಆ ಬೆಳೆ ಹಾನಿ ಪರಿಹಾರ ಇದುವರೆಗೂ ಕೂಡ ಕೊಟ್ಟಿರಲಿಲ್ಲ, ಈಗ ತಾನೇ ಘೋಷಣೆ ಆಗಿದೆ. ಇದೇ ಸಂದರ್ಭದಲ್ಲಿ ನೀವು ನೋಡ್ತಾ ಇದ್ದೀರಿ, ಬೇಸಿಗೆ ಕಾಲದಲ್ಲಿ ಕೂಡ ಮಳೆರಾಯನ ಆರ್ಭಟ ನಿಲ್ತಾ ಇಲ್ಲ. ಬಿರುಗಾಳಿ ಸಹಿತ ಆಲೆಕಲ್ಲು ಮಳೆ. ಸಿಕ್ಕಾಪಟ್ಟೆ ಜಿಲ್ಲೆಗಳಲ್ಲಿ ಹವಾಮಾನ ಇಲಾಖೆಯಿಂದ ಬಂದಿರತಕ್ಕಂತಹ ಇನ್ಫಾರ್ಮೇಶನ್ ಪ್ರಕಾರ ನಾವು ತೆಗೆದು ನೋಡಿದ್ದೆ ಆದರೆ ಕರಾವಳಿ ಸೈಡ್, ಉಡುಪಿ ಆಗಿರಲಿ, ಹೀಗೆ ಹಲವಾರು ಜಿಲ್ಲೆಗಳಲ್ಲಿ, ಚಿಕ್ಕಮಗಳೂರು, ಮಂಗಳೂರು ಸೈಡು, ಅದೇ ರೀತಿಯಾಗಿ ಕಲಬುರಗಿ ಜಿಲ್ಲೆಗಳಲ್ಲಿ, ಹೀಗೆ ಹಲವಾರು ಕಡೆಗಳಲ್ಲಿ ಈಗ 30-40 km/h ಅಷ್ಟು ಗಾಳಿ ವೇಗವಾಗಿ ಚಲಿಸ್ತಾ ಇದೆ. ಆ ಗಾಳಿಯಿಂದಾಗಿ ಕೂಡ ಬೆಳೆಗಳು ನಾಶ ಆಗುವಂತಹ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಅನೇಕ ಕಡೆ ನೀವು ನೋಡಬಹುದು ಮೇಲ್ಛಾವಣಿಗಳು ಬಿದ್ದು ಸಾಕಷ್ಟು ಜನ ಕೆಳಗಡೆಗೆ ಜೀವಂತ ಸಮಾಧಿ ಆಗಿರುವಂಥದ್ದು ಕಾಣ್ತಾ ಇದ್ದೀವಿ. ಮೊನ್ನೆ ವಿಜಾಪುರದಲ್ಲಿ ಕೂಡ ನಡೆದಿರತಕ್ಕಂತಹ ಘಟನೆ. ಆ ತಂದೆ ತಾಯಿ ಅಂದರೆ ಗಂಡ ಹೆಂಡತಿ ಜೊತೆಗೆ 2 ಮಕ್ಕಳು, ಸೊ ಎಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ, ಜೀವಂತ ಶವಗಳಾಗಿದ್ದಾರೆ. ಸೊ ಹೇಗೆ ಮಲ್ಕೊಂಡಿದ್ರು, ಆ ನಿದ್ರೆಯಲ್ಲಿನೇ ಜೀವಂತ ಶವಗಳಾಗ್ಬಿಟ್ರು ಮೇಲ್ಛಾವಣಿ ಬಿದ್ದಿರ್ತಕ್ಕಂತಹ ಕಾರಣಕ್ಕಾಗಿ. ಸೊ ಹೀಗೆ ನಾನಾ ರೀತಿಯ ಉದಾಹರಣೆಗಳನ್ನು ನಮ್ಮ ದೇಶದಲ್ಲಿ ನಾವು ಕಾಣ್ತಾ ಇದ್ವಿ. ಸೊ ಈ ಬಾರಿ ಹೆಚ್ಚಿನ ಮಳೆ ಬೇಸಿಗೆ ಕಾಲದಲ್ಲಿ ಕೂಡ ನಿಲ್ತಾ ಇಲ್ಲ. ಬಿರುಗಾಳಿ ಸಹಿತ ಮಳೆಗಳಾಗ್ತಾ ಇರುವಂತಹ ಕಾರಣಕ್ಕಾಗಿ ಒಂದೊಂದು ಮನೆಗಳು ಉರುಳಿ ಹೋದರೆ, ಬಿದ್ದು ಹೋದರೆ, ನಾಶ ಆದರೆ ಇನ್ನು ಬೆಳೆಗಳು ಕೂಡ ನಾಶ ಆಗ್ತಾ ಇದ್ದಾವೆ. ಸೊ ಹೀಗಾಗಿ ರಾಜ್ಯದ ರೈತರಿಗೆ ಈಗ ಭರ್ಜರಿ ಗುಡ್ ನ್ಯೂಸ್ ಅನ್ನ ರಾಜ್ಯ ಸರ್ಕಾರ ಘೋಷಣೆ ಮಾಡಿದ್ದು, 6,200 ಕೋಟಿಯಷ್ಟು ದುಡ್ಡನ್ನು ಮೀಸಲಿಡಲಾಗಿದೆ. ಪ್ರತಿಯೊಂದು ಹೆಕ್ಟರ್ಗೆ ಎಷ್ಟು ದುಡ್ಡು ಕೊಡ್ತಾ ಇದೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ನೀವು ಕೊನೆವರೆಗೂ ವಿಡಿಯೋನ ವಾಚ್ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಸ್ನೇಹಿತರೆ, ಬೆಳೆ ಹಾನಿ ಪರಿಹಾರ ಅಂದ ಬಳಿಕ ಬೆಳೆಗಳ ಆಧಾರದ ಮೇಲೆ ಕೂಡ ದುಡ್ಡು ಜಮಾ ಆಗುತ್ತೆ. ಇನ್ನು ಇನ್ಸೂರೆನ್ಸ್ ಮಾಡಿಸಿದವರಿಗೆ ಮಾತ್ರ ಜಮಾ ಆಗುತ್ತೆ. ಸೊ ಈ ರೀತಿ ಇರುತ್ತೆ. ಆದರೆ ಇಲ್ಲಿ ಇನ್ಸೂರೆನ್ಸ್ ಮಾಡಿಸಿದವರಿಗೆ ಅಷ್ಟೇ ಏನಿಲ್ಲ, ಎಲ್ಲರ ಖಾತೆಗಳಿಗೂ ಕೂಡ ಜಮಾ ಆಗ್ತಾ ಇದೆ. ಒಟ್ಟಾರೆಯಾಗಿ ಜಂಟಿ ಸರ್ವೆ ಆಗಿದ್ರೆ ನಿಮ್ಮ ಹೊಲದಲ್ಲಿ ದುಡ್ಡು ಜಮಾ ಆಗುತ್ತೆ. ಆ ಜಂಟಿ ಸರ್ವೆ ಆಗಿಲ್ಲ ಅಂದರೆ ಅದನ್ನು ಮಾಡಿಸ್ಕೊಳ್ಳೋದು ಹೇಗೆ ಅಂತಲೂ ಕೂಡ ನಾನು ಹೇಳ್ತೀನಿ. ಈಗ ಮೊದಲು ಅದನ್ನೇ ನೋಡೋಣ ನಾವು. ಈಗ ಜಂಟಿ ಸರ್ವೆ ಆಗಬೇಕಂದ್ರೆ ನಿಮ್ಮ ಹೊಲ ಗದ್ದೆಗಳಲ್ಲಿ ಬೆಳೆಗಳು ನಾಶ ಆಗಿರೋದು ಸರ್ಕಾರದ ಗಮನಕ್ಕೆ ಬರಬೇಕು. ಸುಮಾರು 30,000 ಹೆಕ್ಟರ್ ಅಷ್ಟು ಭೂಮಿಗಳು ನಮ್ಮ ರಾಜ್ಯದಲ್ಲಿ ಬೆಳೆ ಹಾನಿ ಆಗಿದೆ ಅಂತ ಇದು ಸರ್ಕಾರದ ಗಮನಕ್ಕೆ ಬಂದಿದೆ ಮತ್ತು ಜಂಟಿ ಸರ್ವೆ ಕೂಡ ಆಗಿದೆ. ಹಾಗಾದ್ರೆ ನೀವು ಜಂಟಿ ಸರ್ವೆ ನಿಮ್ಮ ಹೊಲಗಳಲ್ಲಿ ಆಗಿಲ್ಲ, ಬೆಳೆಗಳು ನಾಶ ಆಗಿದೆ ಅಂದ್ರೆ ಬೆಳೆಗಳು ನಾಶ ಆಗಿರ್ತಕ್ಕಂತಹ ಒಂದು ವಿಡಿಯೋ, ಫೋಟೋಸ್ ಅನ್ನ ತೆಗೆದುಕೊಳ್ಳಿ. ನಿಮ್ಮ ಹತ್ತಿರದ ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಭೇಟಿ ಕೊಟ್ಟರು ನಡೆಯುತ್ತೆ, ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೂ ಹೋಗಿ ಭೇಟಿ ಕೊಟ್ಟರು ನಡೆಯುತ್ತೆ. ಅಲ್ಲಿಯ ಅಧಿಕಾರಿಗಳು ಮುಂದಿನ ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಏನೇನು ಪ್ರೊಸೆಸರ್ ಅನ್ನ ಮಾಡ್ಕೊಳ್ಬೇಕು, ಜಂಟಿ ಸರ್ವೆ ಯಾವಾಗ ಮಾಡ್ಲಿಕ್ಕೆ ಬರ್ತಾರೆ, ಅಲ್ಲಿ ಏನೇನು ಡಾಕ್ಯುಮೆಂಟ್ಸ್ಗಳು ನೀವು ರೆಡಿ ಇಟ್ಕೊಳ್ಬೇಕು ಅಂದ್ರೆ ಪಹಣಿಗೆ ಆಧಾರ್ ಕಾರ್ಡ್ ಕೂಡ ಲಿಂಕ್ ಆಗಿರಬೇಕು. ಅದು ಮೇಲ್ ಇಂಪಾರ್ಟೆಂಟ್ ಆಗಿರುತ್ತೆ. ಇಂತಹ ಎಲ್ಲ ಯೋಜನೆಗಳ ಲಾಭವನ್ನ ನೀವು ಪಡ್ಕೊಳ್ಬೇಕಂದ್ರೆ ನೀವು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದು ಅತಿ ಅವಶ್ಯಕ ಆಗಿದೆ. ಬರೀ ಬೆಳೆ ಹಾನಿ ಪರಿಹಾರ ಅಲ್ಲ, ಫಸಲ್ ಬಿಮಾ ಯೋಜನೆ, ಬರ ಪರಿಹಾರ, PM ಕಿಸಾನ್ ಯೋಜನೆ, ರೈತರಿಗೆ ಸಬ್ಸಿಡಿ ಮುಖಾಂತರ ಟ್ರ್ಯಾಕ್ಟರ್ಗಳನ್ನು ಕೊಡೋದು, ಅದೇ ರೀತಿಯಾಗಿ ಪಶುಪಾಲನೆಗೋಸ್ಕರ ಶೆಡ್ಗಳ ತಯಾರಣೆ ಮಾಡೋದು, ಇಂತಹ ಎಲ್ಲ ಯೋಜನೆಗಳಿಗೆ ಪಹಣಿ ಜಾಗದ ಎಲ್ಲ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇರೋದು ಅತಿ ಅವಶ್ಯಕ ಆಗಿರುತ್ತೆ. ಅದಕ್ಕಾಗಿ ಇದನ್ನು ಮಾಡಿಸ್ಕೊಳ್ಳಿ. ಹತ್ತಿರದ ಗ್ರಾಮ ಪಂಚಾಯತ್ಗಳಿಗೆ ಭೇಟಿ ಕೊಡಿ, ಅಲ್ಲಿ ಲಿಂಕ್ ಮಾಡಿಸ್ಕೊಡ್ತಾರೆ. ಇನ್ನು ಹತ್ತಿ ಬೆಳೆದಿರಲಿ, ರಾಗಿ ಬೆಳೆದಿರಲಿ, ಸೋಯಾಬೀನ್, ನೆಲೆಗಡ್ಡಲೆ, ಉರುಳು ಜೋಳ, ಹೀಗೆ ನಾನಾ ರೀತಿಯ ಬೆಳೆಗಳನ್ನು ಬೆಳೆದಿರತಕ್ಕಂತಹ ರೈತರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದ್ದು, NDRF ಕುಸ್ಕಿ ಜಮೀನುಗಳು ಇದ್ದಿದ್ದೇ ಆದರೆ ಸುಮಾರು 8,500ರಿಂದ ಪ್ರಾರಂಭವಾದಂತಹ ಬೆಳೆ ಹಾನಿ ವಿಮೆ 21,500 ತನಕ ಕೂಡ ನಿಮ್ಮ ಅಕೌಂಟ್ಗಳಿಗೆ ಜಮಾ ಆಗುತ್ತೆ. ನಿಮ್ಮ ಬೆಳೆದಿರತಕ್ಕಂತಹ ಬೆಳೆಗಳ ಆಧಾರದ ಮೇಲೆ, ನಿಮ್ಮ ಹೊಲಗದ್ದೆಗಳ ಫಲವತ್ತತೆಯ ಆಧಾರದ ಮೇಲೆ ದುಡ್ಡು ಜಮಾ ಆಗುವಂಥದ್ದು. ಇನ್ನು ನೀರಾವರಿ ಹೊಂದಿರತಕ್ಕಂತಹ ಭೂಮಿಗಳು ಅಂದರೆ ಹೆಚ್ಚಿನ ಫಲವತ್ತತೆಯನ್ನು ಹೊಂದಿರತಕ್ಕಂತಹ ಭೂಮಿಗಳಿಗೆ ಸುಮಾರು 31,500 ತನಕ ಕೂಡ ದುಡ್ಡು ಜಮಾ ಆಗುತ್ತೆ. ನೀವು ಕೇಳಬಹುದು, ಸಾಲ ಮನ್ನಾ ಮಾಡಿದ್ರು ಸಹಿತ ಬೆಟರ್, ನಮಗೆ ಸಾಲ ಮನ್ನಾ ಮಾಡಿ ಅಂತ. ಅದರ ಬಗ್ಗೆನೂ ಕೂಡ ಈಗಾಗಲೇ ಬಜೆಟ್ ಮಂಡನೆ ಆಗೋಕ್ಕಿಂತ ಮುಂಚಿತವಾಗಿಯೇ ಚರ್ಚೆ ಆಗಿತ್ತು. ರೈತ ಮುಖಂಡರು ಕೂಡ ಚರ್ಚೆ ಮಾಡಿದ್ರು. ರೈತರಿಗೆ ಇನ್ನೂ ಹೆಚ್ಚುವರಿ ಬೆಳೆಗಳನ್ನು, ಫಲವತ್ತತೆಯನ್ನು ಕೊಡುವಂತಹ ಬೆಳೆಗಳನ್ನು ಏನೇನು ಯಾವ ರೀತಿಯಾಗಿ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡು ಬೆಳಿಬೇಕು ಅನ್ನುವಂಥದ್ರ
ಬಗ್ಗೆ ಕೂಡ ಚರ್ಚೆ ಆಗಿತ್ತು. ರೈತರ ಸಮಸ್ಯೆಗಳನ್ನು ಹೇಗೆ ಪರಿಹಾರ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಚರ್ಚೆ ಆಗಿತ್ತು. ಆದರೆ ಎಲ್ಲದರ ಮೇರೆಗೆ ಸಾಲ ಮನ್ನಾ ಏನಾಗೋದಿಲ್ಲ, ಆದರೆ ಬೆಳೆ ಹಾನಿ ಪರಿಹಾರವನ್ನು ನಾವು ಕೊಡ್ತೀವಿ ಅಂತ ರಾಜ್ಯ ಸರ್ಕಾರ ಘೋಷಣೆ ಮಾಡಿ, ಹೀಗೆ NDRF ಕುಸ್ಕಿ ಜಮೀನಿಗೆ 21,500 ರೂಪಾಯಿ ಕೊಟ್ಟರೆ ನೀರಾವರಿ ಭೂಮಿಗಳಿಗೆ 31,500 ರೂಪಾಯಿ ಕೊಡ್ತಾ ಇದ್ದಾರೆ. ಸೊ ಹಾಗಾದರೆ ಸ್ನೇಹಿತರೆ, ನೀವು ಕೂಡ ರೈತರಾಗಿದ್ರು, ನಿಮ್ಮ ಬೆಳೆಗಳೂ ಕೂಡ ಹಾನಿಯಾಗಿದ್ದರೆ ಈ ರೀತಿ ದುಡ್ಡನ್ನು ಪಡ್ಕೊಳ್ಬಹುದು. ಮತ್ತು ನಿಮ್ಮ ಪಟ್ಟಿಯನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಅಂದರೆ ರೈತರ ಪಟ್ಟಿ ಅಂತ ಕಮೆಂಟ್ ಮಾಡಿ ಸಾಕು. ಹೆಚ್ಚಿನ ಕಮೆಂಟ್ಗಳು ಇದೇ ರೀತಿ ಬಂದಿದ್ದೆ ಆದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿನೇ ಅದನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದು ನಿಮ್ಮ ಮೊಬೈಲಲ್ಲಿ ಅನ್ನುವಂಥದ್ದನ್ನು ಸಂಪೂರ್ಣ ಡೀಟೇಲ್ಸನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ. ಆದಷ್ಟು ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದ. ಈ ವಿಷಯವನ್ನು ಎಲ್ಲ ರೈತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.